ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನಮ್ಮ ಬ್ರಹ್ಮಾಂಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನೀವಿನ್ನೂ ನನ್ನ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಷನ್ನ ಆಲ್ಗೆ ಸೆಟ್ ಮಾಡಿ. ಇದರಿಂದ ನಾನು ಹಾಕೋ ಪ್ರತಿ ವಿಡಿಯೋ ಕೂಡ ನಿಮಗೆ ಬಂದು ತಲುಪುತ್ತೆ. ಭಾರತ ಸಂಸ್ಕೃತಿಯಲ್ಲಿ ದೈವಗಳು, ಆರಾಧನೆ, ಪೂಜೆ ಪುನಸ್ಕಾರಗಳು ಹೇಗೆ ಪ್ರಸಿದ್ಧವೋ ಹಾಗೆಯೇ ದೆವ್ವಗಳು, ಭೂತಗಳು, ಹಾಗೆ ಮಾಟ ಮಂತ್ರಗಳು ಕೂಡ ಹೀಗೆಯೇ ಪ್ರಸಿದ್ಧ. ಭಾರತದಲ್ಲಿ ಅಲ್ಲದೆ ಪ್ರಪಂಚದಲ್ಲಿ ಅನೇಕರಿಗೆ ಈ ರೀತಿಯ ಪ್ಯಾರಾನಾರ್ಮಲ್ ಆಕ್ಟಿವಿಟಿಗಳ ಬಗ್ಗೆ ನಂಬಿಕೆ ಇದೆ. ಹಲವರು ಈ ದೆವ್ವ, ಭೂತ, ಮಾಟ ಮಂತ್ರಗಳೆಲ್ಲ ಸುಳ್ಳು ಎಂದು ವಾದಿಸಿದರೂ ಸಹ ಇಂತಹ ಅನೇಕ ಭಯಗಳು ಇನ್ನೂ ಈ ಭೂಮಿಯ ಮೇಲೆ ಸಾಕಷ್ಟು ಜನರನ್ನು ಕಾಡಲಿದ್ದಾವೆ. ಇಂತಹ ಹಲವು ಜಾಗಗಳಲ್ಲಿ ಕೆಲವು ಜಾಗಗಳ ವಿಷಯಗಳನ್ನು ನಾನು ನಿಮಗೆ ತಿಳಿಸಲಿದ್ದೇನೆ. ಈ ಜಾಗಗಳು ಪ್ರಪಂಚದಲ್ಲಿ ಅತ್ಯಂತ ಭಯಾನಕವಾದ ಜಾಗಗಳು ಎಂದು ಪರಿಗಣಿಸಲಾಗಿದೆ. ವರ್ಲ್ಡ್ ನಂಬರ್ 1 ಎಂದೇ ಪರಿಗಣಿಸಲಾದ ಒಂದೇ ಒಂದು ನಿರ್ದಿಷ್ಟವಾದ ಪ್ರೇತದ ಸ್ಥಳವಿಲ್ಲ. ಏಕೆಂದರೆ ಅತ್ಯಂತ ಭೀತಿ ಹುಟ್ಟಿಸುವ ಮತ್ತು ಪ್ರಸಿದ್ಧ ಎಂದು ಪರಿಗಣಿಸಲ್ಪಟ್ಟಿರುವ ಹಲವು ಸ್ಥಳಗಳಿವೆ. ನಾವು ಅವುಗಳ ಕಥೆಗಳು ಆಯಾ ಸಂಸ್ಕೃತಿಗಳಲ್ಲಿ ಜನಪ್ರಿಯವಾಗಿದೆ. ಈ ಕೆಲವು ಪ್ರಸಿದ್ಧ ಸ್ಥಳಗಳ ಮತ್ತು ಅವುಗಳ ಹಿಂದಿನ ಕಥೆಗಳ ಬಗ್ಗೆ ಕನ್ನಡದಲ್ಲಿ ಮಾಹಿತಿ ನೀಡಲಿದ್ದೇನೆ. ಹಾಗಾಗಿ ನಾನು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೇನೆ, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಹಲವು ರೋಚಕ ವಿಷಯಗಳನ್ನು ನಾನು ನಿಮ್ಮ ಮುಂದೆ ತರಲಿದ್ದೇನೆ. ಈಗ ಬನ್ನಿ ಕಥೆಯ ಕಡೆ ಹೋಗೋಣ. ಅಮೆರಿಕಾದಲ್ಲಿರುವ ಅಮಿಟೇವಿಲ್ಲೆ ಹಾರರ್ ಹೌಸ್. ನ್ಯೂಯಾರ್ಕ್ನ ಅಮಿಟೇವಿಲ್ಲೆಯಲ್ಲಿರುವ ಈ ಮನೆಯ ಕತೆ ವಿಶ್ವದ ಅತ್ಯಂತ ಪ್ರಸಿದ್ಧ ಭೂತ ಕಥೆಗಳಲ್ಲಿ ಒಂದು. 1974ರಲ್ಲಿ ರೊನಾಲ್ಡ್ ಡಿಫಿಯೋ ಜೂನಿಯರ್ ಎಂಬಾತನು ತನ್ನ ಕುಟುಂಬದ 6 ಸದಸ್ಯರನ್ನು ಇದೇ ಮನೆಯಲ್ಲಿ ಕೊಲೆ ಮಾಡಿದ್ದನು. 1 ವರ್ಷದ ನಂತರ ಅಂದರೆ 1975ರಲ್ಲಿ ಲಡ್ಜ್ ಕುಟುಂಬ ಈ ಮನೆಗೆ ಬಂದು ನೆಲೆಸಿದರು. ಆದರೆ ಕೇವಲ 28 ದಿನಗಳ ನಂತರ ಮನೆಯಲ್ಲಿ ಅನೇಕ ಅಸಹಜ ಘಟನೆಗಳು ನಡೆಯುತ್ತಿರುವುದನ್ನು ಅನುಭವಿಸಿ ಅವರು ಮನೆಯನ್ನು ಬಿಟ್ಟು ಹೊರಟು ಹೋದರು. ಅವರಿಗೆ ಆದ ಅನುಭವಗಳ ಬಗ್ಗೆ ಅವರು ಹೇಳಿಕೊಂಡಿದ್ದು ಹೀಗೆ: ಮನೆಯ ಗೋಡೆಗಳಿಂದ ಕೆಂಪು ದ್ರವ ಒಸರುತ್ತಿತ್ತು. ಅಂದರೆ ಅದು ನೋಡಲಿಕ್ಕೆ ರಕ್ತದ ಹಾಗೆ ಕಾಣುತ್ತಿತ್ತು. ಮನೆಗೆ ಭೇಟಿ ನೀಡಿದ್ದ ಪಾದ್ರಿಯೊಬ್ಬರಿಗೆ ಒಂದು ಅದೃಶ್ಯ ಶಕ್ತಿ ಮನೆಯನ್ನು ಬಿಟ್ಟು ಹೋಗುವಂತೆ ಆದೇಶಿಸಿತ್ತು. ದುರ್ನಾತ ಶಬ್ದಗಳು ಮತ್ತು ವಿಚಿತ್ರ ದೃಶ್ಯಗಳು ಸಹ ಇವರು ನೋಡಿದ್ರಂತೆ. ಕುಟುಂಬದ ಕೆಲವು ಸದಸ್ಯರು ಮಾನಸಿಕವಾಗಿ ತೀವ್ರ ಆಘಾತಕ್ಕೆ ಒಳಗಾಗಿದ್ದರು. ಈ ಘಟನೆ ಆಧಾರದ ಮೇಲೆ ಹಲವಾರು ಚಲನಚಿತ್ರಗಳು ಮತ್ತು ಪುಸ್ತಕಗಳು ಬಂದಿದ್ದು ಇದು ಪ್ರಪಂಚದಾದ್ಯಂತ ಜನಪ್ರಿಯವಾಗಿದೆ. ವೀಕ್ಷಕರು, 2ನೇ ಸ್ಥಾನದಲ್ಲಿ ಬರೋದು ಭಾರತದ ಅತ್ಯಂತ ಹಾಂಟೆಡ್ ಪ್ಲೇಸ್ ಎಂದು ಹೇಳಲಾಗುವ ರಾಜಸ್ಥಾನದ ಬಾನ್ಗಢ್ ಕೋಟೆ. ರಾಜಸ್ಥಾನದ ಅಲ್ವಾರ್ ಜಿಲ್ಲೆಯಲ್ಲಿರುವ ಬಾನ್ಗಢ್ ಕೋಟೆಯನ್ನು ಭಾರತದ ಅತ್ಯಂತ ಭಯಾನಕ ಸ್ಥಳಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ. ಈ ಕೋಟೆಗೆ ಸೂರ್ಯಾಸ್ತದ ನಂತರ ಪ್ರವೇಶವನ್ನು ನಿಷೇಧಿಸಲಾಗಿದೆ. ಈ ಕುರಿತು ಸರ್ಕಾರದ ವತಿಯಿಂದಲೇ ಫಲಕಗಳನ್ನು ಕೂಡ ಹಾಕಲಾಗಿದೆ. ಈ ಕೋಟೆಯ ಹಿಂದೆ ಒಂದು ಶಾಪದ ಕಥೆ ಇದೆ. ಅಲ್ಲಿಯ ರಾಜಕುಮಾರಿ ರತ್ನಾವತಿಯನ್ನು ಪ್ರೀತಿಸುತ್ತಿದ್ದ ಒಬ್ಬ ಮಾಂತ್ರಿಕ ಅವಳನ್ನು ವಶಪಡಿಸಿಕೊಳ್ಳಲು ಮಾಂತ್ರಿಕ ವಿದ್ಯೆಯನ್ನು ಬಳಸುತ್ತಾನೆ. ಆದರೆ ರಾಜಕುಮಾರಿ ಅವನ ದುರುದ್ದೇಶವನ್ನು ಅರಿತುಕೊಂಡು ಅವನನ್ನು ಕೊಲ್ಲಿಸುತ್ತಾಳೆ. ಸಾಯುವ ಮುನ್ನ ಆ ಮಾಂತ್ರಿಕ, ಈ ಕೋಟೆಯಲ್ಲಿ ಯಾರೂ ಶಾಂತಿಯಿಂದ ಬದುಕುವುದಿಲ್ಲ, ಇದು ಹಾಳಾಗಿ ಹೋಗಲಿ ಎಂದು ಶಾಪ ಹಾಕಿ ಸಾಯುತ್ತಾನೆ. ಅಂದಿನಿಂದ ರಾತ್ರಿ ಸಮಯದಲ್ಲಿ ವಿಚಿತ್ರ ಶಬ್ದಗಳು ಕೇಳಿಬರುತ್ತವೆ.
ಹಾಗೂ ಹಗಲಿನಲ್ಲಿ ಕೋಟೆಯ ಒಳಗೆ ಇರುವವರಿಗೆ ಭಯದ ಭಾವನೆ ಕಾಡುತ್ತದೆ. ಸೂರ್ಯಾಸ್ತದ ನಂತರ ಕೋಟೆಯೊಳಗೆ ಹೋದವರು ಯಾರೂ ಕೂಡ ಹಿಂತಿರುಗಿ ಬಂದಿಲ್ಲ ಎಂದು ಕೂಡ ಅಲ್ಲಿಯ ಜನರು ಈಗಲೂ ಹೇಳುತ್ತಾರೆ. ಮೂರನೆಯದಾಗಿ ಪೊವೆಗ್ಲಿಯಾ ದ್ವೀಪ. ಇದು ಇರುವುದು ಇಟಲಿಯಲ್ಲಿ. ವೆನಿಸ್ ಹತ್ತಿರ ಇರುವ ಈ ಸಣ್ಣ ದ್ವೀಪವು ಹಿಂದೆ ಪ್ಲೇಗ್ ರೋಗಿಗಳಿಗೆ ಕ್ವಾರಂಟೈನ್ ಕೇಂದ್ರವಾಗಿತ್ತು. ಸಾವಿರಾರು ರೋಗಿಗಳು ಇಲ್ಲಿ ಭಯಂಕರವಾದ ಸಾವನ್ನಪ್ಪಿದ್ದಾರೆ. ನಂತರ ಇದನ್ನು ಮಾನಸಿಕ ಆಸ್ಪತ್ರೆಯಾಗಿ ಪರಿವರ್ತಿಸಲಾಗಿತ್ತು. ಇಲ್ಲಿನ ರೋಗಿಗಳಿಗೆ ಹಿಂಸೆ ನೀಡಲಾಗುತ್ತಿತ್ತು ಮತ್ತು ಪ್ರಯೋಗಗಳನ್ನು ನಡೆಸಲಾಗುತ್ತಿತ್ತು ಎಂದು ಹೇಳುತ್ತಾರೆ. ಅಲ್ಲಿ ಹೋದ ಜನರು ಅನುಭವಿಸಿದ ಘಟನೆಗಳ ಬಗ್ಗೆ ಅವರು ಈ ರೀತಿ ಹೇಳಿದ್ದರು. ದ್ವೀಪದ ಸುತ್ತಮುತ್ತಲ ಪ್ರದೇಶದಲ್ಲಿ ಇಂದಿಗೂ ಸತ್ತವರ ಚೀತ್ಕಾರಗಳು ಕೇಳಿಬರುತ್ತವೆ. ಆಸ್ಪತ್ರೆಯಲ್ಲಿ ಅನೇಕ ಅಸಹಜ ಘಟನೆಗಳು ನಡೆದ ನಂತರ ಒಬ್ಬ ವೈದ್ಯರು ಗೋಪುರದಿಂದ ಹಾರಿ ಆತ್ಮಹತ್ಯೆ ಕೂಡ ಮಾಡಿಕೊಂಡಿದ್ದರು. ಇಲ್ಲಿ ಭಯಾನಕ ವಾತಾವರಣದಿಂದಾಗಿ ಈ ದ್ವೀಪಕ್ಕೆ ಪ್ರವೇಶವನ್ನು ಸಂಪೂರ್ಣವಾಗಿ ಸರ್ಕಾರ ನಿಷೇಧಿಸಲಾಗಿದೆ. ನಾಲ್ಕನೆಯದಾಗಿ ಎನ್ಫೀಲ್ಡ್ ಪೋಲ್ಟರ್ಗೈಸ್ಟ್. ಇದು ಇರುವುದು ಇಂಗ್ಲೆಂಡ್ನಲ್ಲಿ. 1970ರ ದಶಕದಲ್ಲಿ ಇಂಗ್ಲೆಂಡ್ನ ಎನ್ಫೀಲ್ಡ್ನಲ್ಲಿ ಒಂದು ಮನೆಯಲ್ಲಿ ಪೋಲ್ಟರ್ಗೈಸ್ಟ್ ಚಟುವಟಿಕೆಗಳು ವರದಿಯಾಗಿದ್ದವು. ಹಾಡ್ಗಸನ್ ಕುಟುಂಬವು ಭಯಾನಕ ಅನುಭವಗಳಿಗೆ ಒಳಗಾಗಿತ್ತು ಮತ್ತು ಅನೇಕ ಪ್ಯಾರಾನಾರ್ಮಲ್ ತಜ್ಞರು, ಪೊಲೀಸರು ಮತ್ತು ಸಾಕ್ಷಿಗಳು ಈ ಘಟನೆಯನ್ನು ದೃಢಪಡಿಸಿದ್ದವು. ಇವರು ಅನುಭವಿಸಿದ್ದ ಘಟನೆಗಳೆಂದರೆ ಪೀಠೋಪಕರಣಗಳು ತಂತಾನಾಗಿಯೇ ಹಾರಾಡುತ್ತಿದ್ದವು, ಬಾಗಿಲುಗಳು ತಾವಾಗಿಯೇ ತೆರೆದುಕೊಳ್ಳುತ್ತಿದ್ದವು ಮತ್ತು ತಾನಾಗಿಯೇ ಮುಚ್ಚಿಕೊಳ್ಳುತ್ತಿದ್ದವು. ಅವರ ಹಿರಿಯ ಮಗಳು ಜಾನೆಟ್ ದೇಹ ಕೂಡ ಗಾಳಿಯಲ್ಲಿ ಹಾರಾಡುತ್ತಿತ್ತು. ಕುಟುಂಬದ ಸದಸ್ಯರ ವಿರುದ್ಧ ಮಾತನಾಡುತ್ತಿದ್ದ ಒಂದು ವಿಚಿತ್ರ ಧ್ವನಿ ಕೇಳಿಬರುತ್ತಿತ್ತು. ಈ ಪ್ರಕರಣವು ಸಾಕಷ್ಟು ಮಾಧ್ಯಮಗಳ ಗಮನ ಸೆಳೆಯಿತು ಮತ್ತು ಇದರ ಆಧಾರದ ಮೇಲೆ ದಿ ಕಂಜೂರಿಂಗ್ 2 ಚಿತ್ರವನ್ನು ಕೂಡ ನಿರ್ಮಿಸಲಾಗಿದೆ ಎಂದು ಹೇಳುತ್ತಾರೆ. ನಾಲ್ಕನೆಯದಾಗಿ ಹಾಯಾಬಾಚಿಯಾ ಅರಣ್ಯ. ಇದು ಇರುವುದು ರೆಮೋನಿಯಾದಲ್ಲಿ. ರೆಮೇನಿಯಾದಲ್ಲಿರುವ ಈ ಅರಣ್ಯವನ್ನು ಸಾಮಾನ್ಯವಾಗಿ ಟ್ರಾನ್ಸಿಲ್ವೇನಿಯಾದ ಬರ್ಮುಡಾ ತ್ರಿಕೋನ ಎಂದು ಕರೆಯಲಾಗುತ್ತದೆ. ಇಲ್ಲಿ ಅನೇಕ ವಿಚಿತ್ರ ಘಟನೆಗಳು ನಡೆಯುತ್ತವೆ ಎಂದು ಹೇಳಲಾಗುತ್ತದೆ. ಇಲ್ಲಿಗೆ ಭೇಟಿ ನೀಡಿದ ಅನೇಕ ಜನರು ತಲೆಸುತ್ತು, ಆತಂಕ ಮತ್ತು ವಿಚಿತ್ರ ಶಬ್ದಗಳು ಕೇಳಿಬಂದಿರುವುದಾಗಿ ವರದಿ ಮಾಡಿದ್ದಾರೆ. ಅರಣ್ಯದೊಳಗೆ ತೆರಳಿದ ಕೆಲವರು ಕಾಣೆಯಾಗಿದ್ದಾರೆ. ಅವರು ಇಂದಿಗೂ ಕೂಡ ತಿರುಗಿ ಬಂದಿಲ್ಲ ಎಂದು ನಂಬಲಾಗಿದೆ. ಇಲ್ಲಿನ ಕೆಲವು ಮರಗಳು ವಿಚಿತ್ರ ರೀತಿಯಲ್ಲಿ ಬಾಗಿವೆ ಮತ್ತು ಇಲ್ಲಿ ಒಂದು UFO ಕೂಡ ಪತ್ತೆಯಾಗಿದೆ ಎಂದು ಹೇಳಲಾಗುತ್ತದೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನೂ ಈ ರೀತಿಯ ಹಲವು ವಿಡಿಯೋಗಳನ್ನು ನೀವು ನೋಡಬೇಕಂದ್ರೆ ನನ್ನ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಷನ್ನ ಆಲ್ಗೆ ಸೆಟ್ ಮಾಡಿ. ಇನ್ನೂ ಅನೇಕ ವಿಡಿಯೋಗಳು ನಮ್ಮಲ್ಲಿ ಬರಲಿವೆ. ಧನ್ಯವಾದಗಳು.